ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಪವಿಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ನಿಮ್ಗೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇನ್ನೇನು ನವರಾತ್ರಿ ಹಬ್ಬ ಬಂದೇ ಬಿಡ್ತು. ಗೌರಿ ಹಬ್ಬ ಬಂದ ನಂತರ ಸಾಲು ಸಾಲಾಗಿ ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೊದಲನೇ ಹಬ್ಬ ಅಂತಂದರೆ ನವರಾತ್ರಿ ಹಬ್ಬ. ಸೊ ಇದೇನು ನವರಾತ್ರಿ ಹಬ್ಬದ ಬಗ್ಗೆ ಏನು ತಿಳಿಸ್ಕೊಡ್ತಾರೆ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಅಂತ ನೀವು ಅನ್ಕೋಬಹುದು. ಸೊ ಎಲ್ಲ ವಿಚಾರನೂ ಎಲ್ರಿಗೂ ಗೊತ್ತಿರಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ. ಸೊ ಕೆಲವೊಬ್ಬರಿಗೆ ಕೆಲವೊಂದಷ್ಟು ವಿಚಾರ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಸೊ ಹಾಗಾಗಿ ಈ ನವರಾತ್ರಿ ಹಬ್ಬದ ಬಗ್ಗೆ ನನಗೆ ಏನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ, ನಿಮಗೆ ತಿಳಿಸೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಅದ್ರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ಮಾಡೋದ್ರಿಂದ ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ನಾನು ಓದಿ ತಿಳ್ಕೊಂಡಿರೋದಾಗಿರ್ಬೋದು, ಅಥವಾ ಕೇಳಿ ತಿಳ್ಕೊಂಡಿರೋದಾಗಿರ್ಬೋದು, ಅಥವಾ ನೋಡಿ ಕಲ್ತಿದ್ದಾಗಿರ್ಬೋದು, ಅದರಲ್ಲಿ ನನಗೆ ಎಷ್ಟು ವಿಷಯಗಳು ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಅಷ್ಟೇ. ಯಾಕಂದರೆ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡಿದಾಗ ಅವರು ಕೂಡ ಅದನ್ನು ತಿಳ್ಕೊಬೋದು ಅನ್ನೋ ಒಂದು ಹಿತದೃಷ್ಟಿಯಿಂದ ಅಷ್ಟೇ. ಸೊ ಬನ್ನಿ, ಇನ್ಯಾಕ್ ತಡ, ಹಬ್ಬದ ಬಗ್ಗೆ ಏನು ಮಾಹಿತಿ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ನವರಾತ್ರಿ ಹಬ್ಬ ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ನವ ಅಂತಂದರೆ 9 ದಿನ ನಡೆಯುವಂತಹ ಒಂದು ಹಬ್ಬ ಅಥವಾ ಪೂಜೆಯನ್ನು ನಾವು ನವರಾತ್ರಿ ಅಂತ ಕರಿತೀವಿ. ಇದು ಎಲ್ಲ ಶಕ್ತಿ ದೇವತೆಗಳ ಒಂದು ಹಬ್ಬ ಅಂತಲೇ ಕರಿಬೋದು. ಪ್ರತಿಯೊಂದು ಶಕ್ತಿ ದೇವತೆಗಳು ಏನಿರುತ್ತೆ ಅಲ್ಲಿ 9 ದಿನ ನವರಾತ್ರಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತೆ, ಹೋಮ ಹವನಗಳಿರ್ತವೆ, ವಿಶೇಷವಾದಂತಹ ಅಲಂಕಾರಗಳು ಕೂಡ ದೇವಿ ದೇವರುಗಳಿಗೆ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಈ ಒಂದು ಹಬ್ಬವನ್ನು ನಾವು ನವರಾತ್ರಿ ಹಬ್ಬ ಅಂತ ನಾವು ಕರಿತೀವಿ. ಎಲ್ರಿಗೂ ಗೊತ್ತೇ ಇರುತ್ತೆ ಮೈಸೂರು ದಸರಾ. ಮೈಸೂರಿನಲ್ಲಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥದ್ದು ನಮ್ಮ ಮೈಸೂರಿನಲ್ಲಿ ಏಕೈಕ ಒಂದು ಸ್ಥಳ ಅಂತಲೇ ಕರಿಬೋದು ಮೈಸೂರನ್ನು. ಸೊ ಅಲ್ಲಿ 9 ದಿನ ಇಲ್ಲಿ ದಸರಾ ಕೂಡ ನಡೆಯುತ್ತೆ. ಎಲ್ರಿಗೂ ಗೊತ್ತೇ ಇರುತ್ತೆ ಆ ಮೈಸೂರು ದಸರಾ ಬಗ್ಗೆ, ನಾನೇನು ಹೊಸದಾಗಿ ಹೇಳುವಂಥದ್ದಿಲ್ಲ. ಸೊ ಹಾಗಾಗಿ ಶಕ್ತಿ ದೇವಿ ದೇವಸ್ಥಾನಗಳನ್ನು ಬಿಟ್ಟರೆ ಹಾಗೂ ಮೈಸೂರು ದಸರಾವನ್ನು ನಾವು ಹೊರತುಪಡಿಸಿ ಹೇಳೋದಾದರೆ ಕೆಲವೊಂದು ಮನೆಗಳಲ್ಲಿ ಅಥವಾ ಮನೆತನಗಳಲ್ಲಿ ಅದು ಒಂದು ಪ್ರತೀತಿ ನಡ್ಕೊಂಡು ಬಂದಿರುತ್ತೆ. ಗೊಂಬೆಗಳನ್ನು ಕೂರಿಸಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಸಂಭ್ರಮದಿಂದ ಮಾಡ್ತಾರೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದೆ. ಯಾಕಂತಂದರೆ 9 ದಿನಕ್ಕೂ ನಾವು ಒಂದೊಂದು ಬಣ್ಣ ಇರುತ್ತೆ, ಹಾಗೆಯೇ ಒಂದೊಂದು ದೇವಿಯ ಅಲಂಕಾರ ಕೂಡ ಇರುತ್ತೆ. ಆ 9 ಬಣ್ಣಗಳು ಯಾವ್ದ್ಯಾವುದು, ಯಾವ ದಿನ ಯಾವ ದೇವಿಯನ್ನು ನಾವು ಅಲಂಕಾರವನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು ನವರಾತ್ರಿ ಹಬ್ಬ ಬಂದೇ ಬಿಡ್ತು. ಬರುವಂತಹ ಸೋಮವಾರ ಅಂದರೆ 22ನೇ ತಾರೀಕು ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ಮಾರನೇ ದಿನಕ್ಕೆ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಇವಾಗ ಪಿತೃಪಕ್ಷ ಅಂತ ನಾವೇನು ಕರಿತೀವಿ, ಈ ಒಂದು 15 ದಿನ ಈ ಪಿತೃಪಕ್ಷದಲ್ಲಿ ಆಲ್ಮೋಸ್ಟ್ ಶುಭ ಕಾರ್ಯಗಳು ನಡೆಯುವಂಥದ್ದು ಕಡಿಮೆ. ಗಣೇಶನ ವಿಸರ್ಜನೆ ಒಂದು ಬಿಟ್ಟರೆ ಇನ್ನೇನು ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಅದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಅಷ್ಟೇನೆ, ಎಲ್ಲ ಕಡೆನೂ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಕೆಲವೊಂದು ಕಡೆ ಮಾಡ್ತಾರೆ. ಸೊ ಕೆಲವೊಂದಷ್ಟು ಪ್ರಾಂತ್ಯಗಳಲ್ಲಿ ಈ ಒಂದು 15 ದಿನ ಪಿತೃಪಕ್ಷ ಏನಿರುತ್ತೆ ಆವಾಗ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಪಿತೃಪಕ್ಷ ಕಳೆದು ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ಡೇ ಏನಿರುತ್ತೆ ಅವತ್ತಿಂದ ಸೋಮವಾರದಿಂದ ಸೆಪ್ಟೆಂಬರ್ 22ನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಇವಾಗ ಒಳ್ಳೆ ಅಂದರೆ ಶುಭಗಳಿಗೆ ಶುಭ ದಿನ ಪ್ರಾರಂಭವಾಯಿತು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನಾವಿನ್ನು ಬಣ್ಣಗಳು ಮತ್ತು ದೇವಿ ಅಲಂಕಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೆಪ್ಟೆಂಬರ್ 22 ಸೋಮವಾರ ದಿನ ವೈಟ್ ಅಂದರೆ ಬಿಳಿ ಬಣ್ಣ ಇರುತ್ತೆ. ದೇವಿ ಅಲಂಕಾರ ಬಂದು ಶೈಲಪುತ್ರಿ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 23 ಮಂಗಳವಾರ ರೆಡ್ ಅಂದರೆ ಕೆಂಪು ಬಣ್ಣ ಇರುತ್ತೆ, ಬ್ರಹ್ಮಚಾರಿಣಿ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 24 ಅಂದರೆ ಬುಧವಾರ ರಾಯಲ್ ಬ್ಲೂ ಅಂದರೆ ನೀಲಿ ಬಣ್ಣ ಚಂದ್ರಘಂಟ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 25 ಯೆಲ್ಲೋ ಅಂದರೆ ಹಳದಿ ಬಣ್ಣ ಇರುತ್ತೆ, ದೇವಿ ಅಲಂಕಾರ ಬಂದು ಕೂಷ್ಮಾಂಡ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 26 ಗ್ರೀನ್ ಅಂತಂದರೆ ಹಸಿರು ಬಣ್ಣ ಇರುತ್ತೆ, ಸ್ಕಂದ ಮಾತಾ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 27 ಗ್ರೇ ಅಂತಂದರೆ ಬೂದಿ ಬಣ್ಣ ಇರುತ್ತೆ, ದೇವಿ ಅಲಂಕಾರ ಬಂದು ಕಾತ್ಯಾಯಿನಿ
ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 28 ಆರೆಂಜ್ ಅಂದರೆ ಕಿತ್ತಳೆ ಬಣ್ಣ, ದೇವಿ ಬಂದು ಕಾಳರಾತ್ರಿ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 29 ಪಿಕಾಕ್ ಗ್ರೀನ್ ಅಂದರೆ ನವಿಲು ಹಸಿರು ಬಣ್ಣ, ದೇವಿ ಬಂದು ಮಹಾಗೌರಿ ದೇವಿಯ ಅಲಂಕಾರ ಇರುತ್ತೆ. ಸೆಪ್ಟೆಂಬರ್ 30 ಪಿಂಕ್ ಅಂದರೆ ಗುಲಾಬಿ ಬಣ್ಣ, ಸಿದ್ಧಿದಾತ್ರಿಯ ದೇವಿ ಅಲಂಕಾರ ಇರುತ್ತೆ. ಇದಿಷ್ಟು 9 ದಿನ ನವರಾತ್ರಿ ಏನಿದೆ ಆ 9 ದಿನದ ದೇವಿ ಅಲಂಕಾರ ಮತ್ತು ಬಣ್ಣಗಳ ಬಗ್ಗೆ. ಹಾಗೆಯೇ ಈ ಸಾರಿ ಬಂದು 10ನೇ ಬಣ್ಣ ಕೂಡ ಆ್ಯಡ್ ಆಗಿದೆ, ಅಂದರೆ ನೇರಳೆ ಬಣ್ಣ, ಪರ್ಪಲ್ ಕಲರ್ ಅಂತ ನಾವೇನು ಕರಿತೀವಿ ಅದು ಕೂಡ 10ನೇ ಬಣ್ಣ ಆ್ಯಡ್ ಆಗಿದೆ. ಇದಿಷ್ಟು ಬಣ್ಣ ಮತ್ತು ಅಲಂಕಾರದ ಬಗ್ಗೆ ಆಯಿತು. ಇನ್ನು ನವರಾತ್ರಿ ಬಗ್ಗೆ ಹೇಳೋದಾದರೆ, ನವರಾತ್ರಿ ಅಂತಂದರೆ ಶ್ರೇಷ್ಠವಾದ ಒಂದು ದಿವಸಗಳು ಅಂತಲೇ ಕರಿಬೋದು ಇದನ್ನು. ಈ ಒಂದು ಸಮಯದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ, ಒಳ್ಳೆಯದು ಅಂತ ಕರೀತಾರೆ. ತುಂಬಾ ಈ ಒಂದು 9 ದಿನಕ್ಕೆ ತುಂಬ ಶಕ್ತಿಶಾಲಿಯಾದಂತಹ ದಿವಸಗಳು ಇದು. ಹಾಗೆಯೇ ತುಂಬ ಒಳ್ಳೆಯದು ಅಂತ ನಾವು ಈ ದಿನವನ್ನು ಪರಿಗಣಿಸ್ತೀವಿ. ಸೊ ಹಾಗಾಗಿ ಈ ಒಂದು ನವರಾತ್ರಿಯ ಸಮಯದಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ನಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ನೀಡುತ್ತೆ ಅಂತ ಹಿರಿಯರು ಕೂಡ ಹೇಳ್ತಾರೆ. ಹಾಗೂ ನಾವು ಕೂಡ ಅದನ್ನು ನಾವು ಪಾಲಿಸ್ತಾ ಬಂದಿದ್ದೀವಿ. ಯಾವುದೇ ಶುಭ ಕಾರ್ಯಗಳನ್ನು ನಾವು ಈ ನವರಾತ್ರಿಯ ಒಂದು ಸಮಯದಲ್ಲಿ ನಾವು ಮಾಡಬಹುದು. ಸೊ ಹಾಗಾಗಿ ಮನೆಗಳಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ತುಂಬ ಸಂಭ್ರಮದಿಂದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ನಾವೇನು ಈ ರೀತಿ ಒಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ, ಜಸ್ಟ್ ಸಿಂಪಲ್ ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ, ನೈವೇದ್ಯವನ್ನು ಇಟ್ಟು ಅಷ್ಟೇನೆ. ನಾನು ಕೆಲವೊಂದಷ್ಟು ಮನೆಗಳಲ್ಲಿ ನಾನು ನೋಡಿದ್ದೀನಿ ಗೊಂಬೆಗಳನ್ನು ಕೂರಿಸಿ ಪೂಜೆಯನ್ನು ಮಾಡುವಂಥದ್ದು. ಅದು ಈ ಒಂದು ಭಾಗಕ್ಕಿಂತ ನಮ್ಮ ಮೈಸೂರು ಪ್ರಾಂತ್ಯಗಳಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಮಾಡ್ತಾರೆ. ನಾನು ಅಲ್ಲೇ ನೋಡಿರುವಂಥದ್ದು, ಮೈಸೂರಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ನೋಡಿರುವಂಥದ್ದು. ತುಂಬ ಚೆನ್ನಾಗಿ ಆ ಗೊಂಬೆಗಳನ್ನು, ಆ ಪುಟ್ಟ ಗೊಂಬೆಗಳನ್ನು ಇಟ್ಟು ತುಂಬ ಅಂದದ ಚಂದದ ಗೊಂಬೆಗಳನ್ನು ಇಟ್ಟು ಪೂಜೆಯನ್ನು ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಇಲ್ಲೆಲ್ಲೂ ನಾನು ಆ ರೀತಿ ಒಂದು ಪೂಜೆಯನ್ನು ನೋಡಿಲ್ಲ. ಇಲ್ಲೂ ಕೂರಿಸ್ತಾರಂತೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಈ ಒಂದು ನವರಾತ್ರಿಯ ಒಂದು ಆ ಟೈಮಲ್ಲಿ ನಾವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಫಲ ಕೊಡುತ್ತಂತೆ. ಸೊ ನನಗೆ ಒಂದಷ್ಟು ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ನವರಾತ್ರಿಯ 9 ದಿನ ಏನಿರುತ್ತೆ, ಆ 9 ದಿನದಲ್ಲಿ ನಾವು ಹೊಸ್ತಿಲನ್ನ ಆದಷ್ಟು ಶುದ್ಧಿಯಾಗಿ ಇಟ್ಕೋಬೇಕು. ಮಹಾಲಕ್ಷ್ಮಿ ದೇವಿ ಒಳಗಡೆ ಬರುವಂತಹ ಒಂದು ಸಮಯ ಅಂತ ಕರೀತಾರೆ. ಈ ಒಂದು ಪೂಜೆಯನ್ನು ನಾವು ಬೆಳಿಗ್ಗೆ ಮಾಡ್ಬೋದು, ಅಥವಾ ಆಗೋದಿಲ್ಲ ನಮಗೆ ಬೆಳಿಗ್ಗೆ ಅಂತ ಅನ್ನೋರು ನಾವು ಸಂಜೆ ಈವ್ನಿಂಗು ಏನು ಗೋಧೂಳಿ ಸಮಯ ಇರುತ್ತೆ ಆವಾಗ ಕೂಡ ನಾವು ಈ ಪೂಜೆಯನ್ನು ಮಾಡ್ಕೋಬೋದು. ಇದು ನಾನು ನೋಡಿ ತಿಳ್ಕೊಂಡಿರುವಂತಹ ಒಂದು ಪೂಜೆ, ಬಟ್ ನಾನು ಮಾಡೋದಿಲ್ಲ ಇದನ್ನು. ಬಟ್ ಮಾಡೋ ಅಂಥವ್ರಿಗೆ ಸಹಾಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಪೂಜೆಯನ್ನು ನಾವು ಮಾಡಿದ್ರೆ 9 ದಿನ ಕೂಡ ನಾವು ಮನೇಲೇ ಇರಬೇಕಾಗುತ್ತೆ, ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಬಟ್ ನಾನು ನವರಾತ್ರಿ ಇರೋದ್ರಿಂದ, ದಸರಾ ರಜೆ ಇರೋದ್ರಿಂದ ಊರಿಗೆ ಅಮ್ಮನ ಮನೆಗೆ ಏನಾದರೂ ಹೋದ್ರೆ ಅಂತ ಹೇಳಿ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಪೂಜೆಯನ್ನು ಮಾಡೋದಿಲ್ಲ. ಪೂಜೆ ಏನಪ್ಪ ಅಂತಂದರೆ, ನಾವು ಹೊಸಲನ್ನು ಶುದ್ಧಿಯಾಗಿ ನಾವು ಮೊದಲು ನೀರು ಅಥವಾ ಅರಿಶಿನವನ್ನು ಹಾಕಿ ನಾವು ಅದನ್ನು ಶುದ್ಧಿ ಮಾಡ್ಕೋಬೇಕು ಹೊಸಲನ್ನು. ಆನಂತರ ನಾವು ರಂಗೋಲಿಯನ್ನು ಹಾಕಿ, ಹೊಸಲಿನ ಮುಂದೆ ಕೂಡ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ಪೂಜೆಯನ್ನು, ಕೆಂಪು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಹಾಗೆ ನಾವು ದೇವರ ಮುಂದೆ ಯಾವ ರೀತಿ ನೈವೇದ್ಯವನ್ನು ಇಡ್ತೀವಿ ನಾವು, ಅದೇ ರೀತಿ ಕೂಡ ಹೊಸ್ತಿಲ ಮುಂದೆ ಕೂಡ ಹಣ್ಣು ಅಥವಾ ನೈವೇದ್ಯ, ಹಾಲು ಯಾವುದನ್ನಾದರೂ ನೈವೇದ್ಯವನ್ನು ಇಟ್ಟು ನಾವು ಪೂಜೆಯನ್ನು ಮಾಡುವಂಥದ್ದು, ದೀಪವನ್ನು ಹಚ್ಚುವಂಥದ್ದು. ದೇವರ ಮುಂದೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಹೊಸ್ತಿಲ ಮುಂದೆ ನಾವು ಮಾಡಬೇಕಾಗುತ್ತೆ. ಇದನ್ನು ಬೆಳಿಗ್ಗೆ ಮಾಡ್ಕೋಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಆವಾಗ ನಮಗೆ ಅನುಕೂಲ ಆಗೋದಿಲ್ಲ ಅಂತಂದರೆ ನಾವು ಈವ್ನಿಂಗ್ ಕೂಡ ನಾವು ಈ ಪೂಜೆನ ಮಾಡ್ಕೋಬೋದು. ಆದರೆ ಒಂದಿನ ಮಾಡಿ ಒಂದಿನ ಬಿಡೋದು, ಆ ರೀತಿ ಮಾಡೋದಕ್ಕಾಗಲ್ಲ. ನಾವು ಮಾಡಿದ ಮೇಲೆ 9 ದಿನ ಕೂಡ ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಈ ಪೂಜೆನ ಮಾಡಬಾರ್ದು. ಸೊ ಹಾಗಾಗಿ ನಾನು ಈ ಪೂಜೆಯನ್ನು ಮಾಡೋದಿಲ್ಲ. ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಥವಾ ಎಲ್ಲರೂ ಹೊರಗಡೆ ವೆಕೇಶನ್ ಅಂತ ಹೋದಾಗ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಒಂದು ಪೂಜೆಯನ್ನು ಮಾಡೋದಿಲ್ಲ ನಾನು. ಸೊ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಗೊತ್ತಿರುವಂಥದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಯಾರಾದರೂ ಮಾಡಿದ್ರೆ, ಈ ವಿಡಿಯೋನ ನೋಡಿ ಯಾರಾದರೂ ಮಾಡಿದ್ರೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇಷ್ಟೇ ಫ್ರೆಂಡ್ಸ್, ನನಗೆ ಏನು ಗೊತ್ತು ನವರಾತ್ರಿಯ ಬಗ್ಗೆ ಅಥವಾ ನವರಾತ್ರಿ ಬಣ್ಣಗಳ ಬಗ್ಗೆ, ದೇವಿ ಅಲಂಕಾರಗಳ ಬಗ್ಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಥವಾ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ,
ವಿಡಿಯೋಗೆ ಒಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಹೆಣ್ಣು ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್. ಬಾಯ್.